ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಧ್ವನಿಷ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿಬಿಟ್ಟು ನಾನು ಇವತ್ತು ಯಾವ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋದ. ಆಯುಧ ಪೂಜೆ ಅಂದರೆ ಮನೆಯೆಲ್ಲನೂ ಕ್ಲೀನ್ ಮಾಡಲೇಬೇಕು. ಎಲ್ಲರ ಮನೆಯೂ ಕ್ಲೀನ್ ಮಾಡಿ ಇರ್ತೀರ ಆಯುಧ ಪೂಜೆ ದಸರಾ ಟೈಮಲ್ಲಿ. ಸೊ ನಾವು ಕೂಡ ಹಾಗೇ ಆಯುಧ ಪೂಜೆಗೆ ಎಲ್ಲ ಮನೆಯೆಲ್ಲನೂ ಫುಲ್ಲೆಲ್ಲ ಕ್ಲೀನ್ ಮಾಡ್ತಿದ್ವಿ. ಅಂದರೆ ರಾತ್ರಿನೇ ಸ್ವಲ್ಪ ಶೋಕೇಶು ಅದೆಲ್ಲನೂ ಟಿ ವಿ ಆಗಿರ್ಬೋದು ಪ್ರತಿಯೊಂದನ್ನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಬೆಳಗ್ಗೆಗೆ ಆಮೇಲೆ ಫ್ಯಾನ್ ಆಗಿರ್ಬೋದು, ಆಮೇಲೆ ಏನು ಫ್ರಿಜ್ಜು, ಬೀರು ಇದೆಲ್ಲನೂ ಒಂದು ಒದ್ದೆ ಬಟ್ಟೆ ತೊಗೊಂಡು ನಾನೆಲ್ಲನೂ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಮತ್ತು ಆಯುಧ ಪೂಜೆದು ಅವತ್ತಿನ ಹಬ್ಬದ್ದು ಕೂಡ ನಾನು ವ್ಲಾಗ್ನ ನಿಮ್ಮ ಹತ್ರ ಎರಡೂ ಕೂಡ ಜಾಯಿಂಟ್ ಮಾಡಿಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇರೋದನ್ನ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕೆ ಅಂದ್ಬಿಟ್ಟು ನಿಮಗೆ ಫುಲ್ ಎಂಡಲ್ಲಿ ನಾನು ಹೇಳ್ತೀನಿ. ಹಾಗೆಯೇ ಮತ್ತು ನನಗೆ ಸಾಂಗ್ನ ಕೇಳಿಕೊಂಡು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಕೆಲಸ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಅನಿಸೋದಿಲ್ಲ. ಹಾಗಾಗಿ ಸಾಂಗ್ನ ಕೇಳಿಕೊಂಡು ನಾನು ಏನಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಟಿ ವಿ ಅದೆಲ್ಲನೂ ಕೂಡ ಪ್ರತಿಯೊಂದು ಅಂದರೆ ನಮಗೆ ಫುಲ್ಲು ನಮ್ಮ ಮನೇಲಿ ಜಾಸ್ತಿ ಧೂಳು ಬರೋದು. ಅಂದರೆ ನಮ್ಮದು ರೋಡ್ ಸೈಡ್ ಇರೋದು ಮನೆ, ಗಾಡಿಗಳೆಲ್ಲ ವೆಹಿಕಲ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಜಾಸ್ತಿ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಎರಡೆರಡು ದಿನಕ್ಕೂ ಇಲ್ಲ ಒಂದಿನ ಬಿಟ್ಟು ಒಂದಿನ ನಾವು ಫುಲ್ಲು ಧೂಳೆಲ್ಲ ಆಗಿರುತ್ತಲ್ಲ ಶೋಕೇಶ್ ಎಲ್ಲ, ಅದೆಲ್ಲನೂ ಕೂಡ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡ್ಕೋತಾ ಇರಬೇಕು ಅವಾಗವಾಗ. ಹಾಗೆ ನನ್ನ ತಂಗಿ ನಿಶನ್ನ ನೋಡಬೇಕು ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ಲು. ಹಾಗೆ ನಾನು ಕಾಲ್ನ ಪಿಕ್ ಮಾಡಿಬಿಟ್ಟು ಅವಳ ಜೊತೆ ಮಾತಾಡ್ತಿದ್ದೆ. ನಿಶು ಇಲ್ಲ, ಅವನು ಆಚೆ ಆಟಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ನಗ್ತಾಯಿದ್ದೆ. ಅದಾದಮೇಲೆ ವಿಡಿಯೋ ಕಾಲ್ನ ಕಟ್ ಮಾಡಿಬಿಟ್ಟು ಅವಳು ಮಾಮೂಲಿ ಕಾಲ್ನೇ ಮಾಡಿದ್ಲು. ಮಾತಾಡ್ತಾಯಿದ್ದೆ. ಮಾತಾಡ್ತಾ ಹಾಗೆಯೇ ಕೆಲಸ ಮಾಡ್ಕೋತಾ ಇದ್ದೆ. ನೋಡ್ತಾ ಇರ್ಬೋದು, ಯಾವುದೇ ಸಾಂಗ್ ಅಂತ ಏನಿಲ್ಲ, ಯಾವುದು ಚೆನ್ನಾಗಿರುತ್ತೆ ಆ ಸಾಂಗ್ನ ಹಾಕ್ಕೊಂಡು ನಾನು ಕೇಳ್ತಾ ಇರ್ತೀನಿ. ಏನು ಬರೀ ಶಿವರಾಜ್ ಕುಮಾರ್ದು ಸಾಂಗೇ ಬರ್ತಾಯಿದೆಯಲ್ಲ ಅಂತ ಅನ್ಕೋಬೋದು ನೀವು. ಆ್ಯಕ್ಚುಲಿ ನಾನು ವಾಯ್ಸ್ ಎಲ್ಲನೂ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ವಾಯ್ಸ್ ಎಲ್ಲನೂ ಕೊಟ್ಟಿಲ್ಲ ಸಾಂಗ್ಸ್ದೆಲ್ಲ. ನಿಶು ನೋಡ್ತಾ ಇರ್ಬೋದು ಯಾವ ರೀತಿ ಬಂದು ಅವನು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದ ಕೆಲಸ ಮಾಡ್ತಿದ್ದಾಗ. ಅಂದರೆ ರಿಮೋಟ್ ಎತ್ಕೊಂಡು ಟಿ ವಿಲಿ ಸಾಂಗ್ಸ್ ಆಗಿರ್ಬೋದು ಅದೆಲ್ಲನೂ ಹಾಕಿದ್ನಲ್ಲ ಅದನ್ನೆಲ್ಲನೂ ಆಫ್ ಮಾಡ್ತಾಯಿದ್ದ. ನನಗೆ ಗೊಂಬೆ ಬೇಕು, ಆನೆ ಹಾಕ್ಕೊಡು ಅಂತ ಅಂದ್ಬಿಟ್ಟು ಅವನು ಕೇಳ್ತಾ ಇದ್ದ. ಆಮೇಲೆ ನೆಕ್ಸ್ಟು ಹಾಗೆ ಕ್ಲೀನ್ ಮಾಡಿಕೊಂಡು ನಿಧಾನಕ್ಕೆ ಬರ್ತಾಯಿದ್ದೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಏನು ಇಷ್ಟು ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಓಡಿಸಿದ್ದೀನಿ ವಿಡಿಯೋನ. ಅದೇ ಥರ ರಿಯಲ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಫ್ರೆಂಡ್ಸ್. ತುಂಬ ಬೇಗ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಅದೇ ಥರ ನಾನು ಈಗ ವಾಯ್ಸ್ ರೆಕಾರ್ಡ್ ಕೊಡ್ತಿದ್ನಲ್ಲ ಅದರಲ್ಲಿ ಅನ್ಕೋತಿದ್ದೆ ನಾನು, ಇದೇ ಥರ ರಿಯಲಾಗಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೇಗ ಮಾಡ್ಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ನನಗೂ ಅನ್ನಿಸ್ತು. ನೀವು ಹೇಗೆಲ್ಲ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡ್ರಿ ಆಯುಧ ಪೂಜೆಗೆ? ಹಾಗೆ ಆಯುಧ ಪೂಜೆನ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೆ ಮತ್ತು ನಾನು ಇವಾಗ ಒಂದು ಸಾಂಗ್ ಕೇಳ್ತಾ ಇದ್ದೀನಲ್ಲ, ಅದನ್ನು ಯಾವ ಸಾಂಗು ಅಂತ ಅಂದ್ಬಿಟ್ಟು ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ಸಾಂಗು ಅಂತ ಅಂದ್ಬಿಟ್ಟು. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸಾಂಗ್ ಯಾವುದು ಅಂತ ಅಂದ್ಬಿಟ್ಟು. ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಯಾರು ಅಂತ ಅಂದ್ಬಿಟ್ಟು, ಅಂದರೆ ಯಾವ ಸಾಂಗು ಅಂತ ಹೇಳಿ, ಫಿಲಮ್ ಹೆಸ್ರೇನು ಬೇಕಾಗಿಲ್ಲ, ಜಸ್ಟ್ ಯಾವ ಸಾಂಗು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಶು ನೋಡ್ತಾ ಇರ್ಬೋದು ಯಾವ ಥರ ತರ್ಲಾಟೆ ಅಂದರೆ ಅವನು ರಿಮೋಟ್ ಎತ್ಕೊಂಡು ಆಫ್ ಮಾಡೋದು ಆನ್ ಮಾಡೋದು ಇದೇ ಥರ ಮಾಡ್ತಿದ್ದ ಫ್ರೆಂಡ್ಸ್. ಅವನು ನೋಡ್ತಾ ಇರ್ಬೋದು ನೀವು, ಅವನಿಗೆ ಸ್ವಲ್ಪ ರಿಮೋಟೆಲ್ಲ ತೊಗೊಂಡು ಆಫ್ ಮಾಡಿ ಆನ್ ಮಾಡೋದು, ಆಮೇಲೆ ಯಾವುದಾದ್ರೂ ಕಾರ್ಟೂನ್ ಬೇಕು ಅಂತ ಅಂದರೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದು, ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ರಿಮೋಟ್ ಕೊಡು ಅಂತ ಅಂದ್ಬಿಟ್ಟು ಈಸ್ಕೊಳ್ಳೋಕೆ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಓಡಿ ಹೋದ ಅವನು ರೂಮ್ಗೆ. ಅದು ಬೇರೆ ಶೂ ಬೇರೆ ಹಾಕ್ಬಿಟ್ಟಿದ್ವಿ, ಅದು ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ಶೂ ಅಂದರೆ ಪೊಯ್ಕ ಅಂತ ಸೌಂಡ್ ಕೇಳಿಸುತ್ತೆ. ಅದನ್ನ ಹಾಕೊಂಡು ಮನೆ ಪೂರ್ತಿ ಓಡಾಡ್ತಿದ್ದ. ಆ್ಯಕ್ಚುಲಿ ಮನೆ ಒಳಗಡೆ
ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅದನ್ನ ಹಾಕ್ಕೊಂಡು ಬರಬೇಡ ಅಂತ ನಾನಾಗಿರ್ಬೋದು, ಅಮ್ಮ ಆಗಿರ್ಬೋದು ಹೇಳ್ತೀವಿ ಫ್ರೆಂಡ್ಸ್. ಬಟ್ ನಮ್ಮ ಮನೆಯವರು ಏನೂ ಆಗಲ್ಲ ಬಿಡು, ಹಾಕ್ಕೊಂಡು ಓಡಾಡಲಿ ಅಂತ ಹೇಳ್ತಾಯಿದ್ರು. ಸೊ ಸ್ವಲ್ಪ ಅಷ್ಟೇ ಅಲ್ಲಿ ಶೋಕೇಶ್ ಆಗಿರ್ಬೋದು, ಟಿ ವಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ, ಒರೆಸ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಫೋನ್ ಮಾಡಿದ್ಲು, ಪಪ್ಪ ಮತ್ತು ಮಮ್ಮಿ ಇಬ್ಬರು ಬರ್ತಾಯಿದ್ದಾರೆ ಮನೆಗೆ ಅಂತ ಅಂದ್ಬಿಟ್ಟು. ಸೊ ರಾತ್ರಿ ಏನು 7 ಗಂಟೆಲೇನೋ ಫೋನ್ ಮಾಡಿದ್ಲು, ಹಿಂಗೆ ಬರ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೇನು ಊಟದ ಟೈಮ್ ಆಯ್ತಲ್ಲ, ಊಟ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನು. ಅಂದರೆ ಹೆಸ್ರು ಕಾಳು ಸಾಂಬಾರು ಮಾಡಿ, ಬಜ್ಜಿ ಮಾಡಿ, ರೈಸ್ ಮಾಡಿ, ಮುದ್ದೆ ಮಾಡಿದ್ದೆ. ಎಲ್ಲ ರೆಡಿ ಮಾಡಿಬಿಡೋದು ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿಬಿಟ್ರೆ ಅವರು ಕೂಡ ಬಂದು ಕೂತಿದ್ದು ಸ್ವಲ್ಪ ಹೊತ್ತು ಬೇಗ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಮಮ್ಮಿ ಪಪ್ಪ ಇಬ್ಬರು ಕೂಡ ಬಂದರು ಫ್ರೆಂಡ್ಸ್. ನಿಶುನ ನೋಡಬೇಕು ಅಂತಲೇ ಬಂದಿದ್ದರು. ಹಾಗೆ ಮತ್ತು ದಸರಾ ಹಬ್ಬಕ್ಕೆ ನಾನು ಹೋಗಿರಲಿಲ್ಲ. ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕ ಅವ್ರ ಮಕ್ಕಳು ಮತ್ತು ಅವರು ಬಂದಿದ್ದರು, ಅದಕ್ಕೋಸ್ಕರ ನಾನು ಹೋಗಿರಲಿಲ್ಲ. ಆಮೇಲೆ ಹೋಗೋದಾ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಹಬ್ಬಕ್ಕೆ ಕೂಗೋಕ್ಕೆ ಬಾ ಅಂತ ಹೇಳೋದಕ್ಕೆ ಬಂದಿದ್ದರು ಅವರು. ಹಾಗೆ ನಿಶು ನೋಡ್ಕೊಂಡು ಹೋಗೋದಾ ಅಂದ್ಬಿಟ್ಟು ಬಂದಿದ್ದರು. ಸೊ ನಿಶುನ ಮಾತಾಡಿಸ್ತಾ ಇದ್ರು ಕೂತ್ಕೊಂಡು. ಅವನು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದ, ಕಾರ್ಟೂನ್ ನೋಡ್ತಾ ಇದ್ದ. ಬಂದ್ರಲ್ಲ ಅಂದ್ಬಿಟ್ಟು ಜೀಪ್ನ ನಾವು ಹಾಲಲ್ಲೇ ಮಡಗಿದ್ವಿ, ಅದ್ರ ಮೇಲೆ ಕೂತ್ಕೊಂಡು ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಆಟಾಡ್ತಾ ಇದ್ದ ಅವನು. ನೋಡ್ತಾ ಇರ್ಬೋದು ನೀವು. ರೈಸ್ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ, ಮತ್ತು ಇದು ಒಗ್ಗರಣೆಗೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಪಾತ್ರೆಗೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರನ್ನ ಹೋದರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಮತ್ತು ಹಾಗೆ ಇಲ್ಲಿ ಬಜ್ಜಿಗೆ ಅಂದ್ಬಿಟ್ಟು ಮಡಗಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಬಜ್ಜಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಅಲ್ಲಿ ಬಜ್ಜಿದು ಅಂದರೆ ಕಳ್ಳೆ ಸಿಡ್ದೆಲ್ಲ ಇದು ಬಿದ್ದಿದೆ ಅಲ್ಲಿ ಅಷ್ಟೇ. ಮತ್ತು ಅಪ್ಪ ಮತ್ತು ಅಮ್ಮ ಎಲ್ಲ ಹೋಗಿದ್ರು, ಅವ್ರಿಗೆ ಟೀನ ಬಿಸಿ ಮಾಡ್ತಾಯಿದ್ದೀನಿ. ಸೊ ಮಮ್ಮಿ ಪಪ್ಪ ಅವ್ರು ಬಂದಿರೋದಕ್ಕೆ ಹೆಸ್ರು ಕಾಳು ಸಾಂಬಾರು, ರೈಸು, ಹಾಗೆ ಮುದ್ದೆ ಕೂಡ ಮಾಡಿದ್ದೀನಿ. ಪಪ್ಪ ಆ್ಯಕ್ಚುಲಿ ರೈಸ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮುದ್ದೆ ಮಾಡಿದ್ದೀನಿ. ಮಮ್ಮಿನೂ ಕೂಡ ಮುದ್ದೆ ತಿಂತಾರೆ. ಈಗ ಬಜ್ಜಿ ರೆಡಿ ಮಾಡಬೇಕು. ಒಗ್ಗರಣೆ ಕೊಟ್ಬಿಟ್ರೆ ಅಡುಗೆ ಎಲ್ಲ ರೆಡಿ ಆಗೋಗುತ್ತೆ. ಅಪ್ಲಿಕೇಶನ್ ಏನೇನು ಮಾತಾಡ್ತದ ಮಮ್ಮಿ ಹೆಲ್ಮೆಟ್ ಕಿತಾಬ್ ಹೋದೆಯಪ್ಪ ಹೋದ್ಯಾ ಫಸ್ಟ್ ಹೋಗು ಹೋದನ ಬಡ್ಡಿ ಚಿಕ್ಕಿ
ಚಿಕ್ಕಿ ಮನಗ ಹೋಗಪ್ಪ ಹೋಗು ಬೇಗ ಹೋಗು ಚಿಕ್ಕಿ ನೀನು ಅಲ್ಲೇ ಉಳ್ಕೊ ಅಲ್ಲೇ ಉಳ್ಕೊಂಡೆ ಬಂದೆ ಈಗ ಸ್ಟಾರ್ಟ್ ಮಾಡು. ಬಾಯ್ ಹೋಗಪ್ಪ. ಸಾಕು ಆರಾಮಿಲ್ಲ. ಅದೇನಿಲ್ಲ ಸುಂದ್ರ ಗುರು ಕಡೆ ಬಾ. ಓಕೆ ಫ್ರೆಂಡ್ಸ್, ಮಮ್ಮಿ ಪಪ್ಪ ಅವರು ಊಟ ಮಾಡಿಕೊಂಡು ಹಬ್ಬಕ್ಕೆ ಕಲಿಸ್ಕೊಡಿ ಅಂತ ಅಂದ್ಬಿಟ್ಟು ಅಮ್ಮನಿಗೂ ಅಪ್ಪನಿಗೂ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ಹೋದ್ರು. ನಿಶು ಸ್ವಲ್ಪ ರೌಂಡ್ ಓಡಿಸ್ಬೇಕು ಅಂತ ಇದು ಮಾಡ್ದೆ ಗಾಡೀಲಿ ಕೂತ್ಕೊಂಡು. ಅದಕ್ಕೋಸ್ಕರ ಪಪ್ಪ ಅವನಿಗೆ ಒಂದು ಸ್ವಲ್ಪ ದೂರ ರೌಂಡ್ ಓಡಿಸಿದ್ರು ಗಾಡೀಲಿ. ನೆಕ್ಸ್ಟ್ ಆದರೆ ನಾಳೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಅಷ್ಟೇ ಶೋಕೇಶ್ ಆಗಿರ್ಬೋದು, ಟಿ ವಿ ಅದಷ್ಟು ಮಾತ್ರ ನಾನು ಎಲ್ಲ ಒರೆಸ್ಕೊಂಡಿದ್ದೆ. ಅದ್ರ ನಾಳೆಗೆ ಎಲ್ಲನೂ ಅಡುಗೆ ಮನೆ ಆಗಿರ್ಬೋದು, ಆಮೇಲೆ ಫ್ಯಾನ್ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಬರ್ತಾಯಿದೆ. ಹಾಗೆ ನಮ್ಮ ಮನೆಯವ್ರು ಬಂದುಬಿಟ್ಟು ಫ್ಯಾನು ಅದೆಲ್ಲನೂ ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿಕೊಟ್ರು ನನಗೆ. ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿ ಸಂಜೆಗೆ ದೇವ್ರ ಸಾಮಾನೆಲ್ಲನೂ ತೊಳ್ದು ದೇವ್ರ ಮನೆ ಎಲ್ಲನೂ ಒರೆಸಿ ಸಂಜೆ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಇವಾಗ ದೀಪ ಕೂಡ ಹಚ್ಚಿದ್ವಿ. ಸಂಜೆ ನೋಡ್ತಾ ಇರ್ಬೋದು. ಹಾಗೆ ಮತ್ತು ನನಗೆ ಅದೇ ನಾನು ಪೂಜೆ ಏನಾದರೂ ಮಾಡ್ತಾ ಇರಬೇಕಾದ್ರೆ ದೇವ್ರ ನಾಮ ಹಾಕ್ಕೊಂಡು ಪೂಜೆ ಮಾಡೋದು ನಂಗೆ ತುಂಬಾ ಇಷ್ಟ. ಒಂದೊಂದ್ಸಲಿ ಆಗಲಿಲ್ಲ ಅಂದರೆ ನಾನು ಹಾಗೇ ದೀಪ ಹಚ್ತೀನಿ. ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಮಾಡಿ ದೇವ್ರ ಸಾಮಾನು ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ದೀಪ ಹಚ್ತೆ. ಟೈಮ್ ನೋಡ್ತಾ ಇರ್ಬೋದು ನೀವು 6:20 ಆಗಿತ್ತು. ಹಾಗೆ ಚಿನ್ನು ಏನೋ ಅಂಗಡಿಗೇನೋ ಹೋಗಿದ್ಲು. ಅಲ್ಲಿ ಅಂದರೆ ಎದುರುಗಡೆನೇ ರಾಮಂದ್ರ ಅಲ್ವಾ ಇರೋದು, ಅಲ್ಲಿ ಮರ ಇದೆ ಒಂದು. ಆ ಮರದ ಮೇಲೆ ಫುಲ್ ಹಕ್ಕಿಗಳೆಲ್ಲ ಕೂತಿರುತ್ತೆ. ಅದಾದಮೇಲೆ ಏನಾದರೂ ಅಕ್ಕಿಗಳನ್ನ ಏನಾದರೂ ಕೆಣಕಿದ್ರೆ, ಯಾರಾದರೂ ಕೆಣಕಿದ್ರೆ ಸ್ವಲ್ಪ ಹಾರ್ಕೊಂಡು ಹೋಗ್ತಾ ಇತ್ತು. ಅದನ್ನ ನೋಡಿಬಿಟ್ಟು ನಿಶು ಅಲ್ಲಿ ಹಕ್ಕಿ ಅಂತ ತೋರಿಸ್ತಾ ಇದ್ದ ಅವನು. The next day. ಸೋಮವಾರ ಎಲ್ಲ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಆಯುಧ ಪೂಜೆ ಬಂದುಬಿಟ್ಟು ಬುಧವಾರ ಹಬ್ಬ ಇದ್ದಿದ್ದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಬುಧವಾರದ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಈ ರೀತಿ ರಂಗೋಲಿನ ಹಾಕಿರೋ ಅಂಥದ್ದು ತುಳಸಿ ಕಟ್ಟೆಗೆ ಮತ್ತು ಹಾಗೆ ಮನೆ ಮುಂದೆ ಈ ಥರ ಡಿಸೈನಲ್ಲಿ ನಾನು ರಂಗೋಲಿ ಬಿಡಿಸಿರೋದು. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನೆಕ್ಸ್ಟು ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ನೆಕ್ಸ್ಟು ಇಲ್ಲಿ ದೇವ್ರ ಫೋಟೋಗೆಲ್ಲ ಈ ಥರ ಹೂಗಳ ಅಲಂಕಾರ ಎಲ್ಲ ಮಾಡಿರೋದು ಜಸ್ಟ್ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ನೀವು ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ರಿ, ಯಾವ ಥರ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಆಯುಧ ಪೂಜೆದು, ನೀವು ಯಾವ ಥರ ಗಾಡಿಗೆಲ್ಲ ಪೂಜೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ನನಗೆ ದೇವ್ರ ನಾಮ ಹಾಕ್ಕೊಂಡು ಪೂಜೆ ಮಾಡೋದು ನನಗೆ ತುಂಬ ತುಂಬ ಇಷ್ಟ ಅಂತ. ಸೊ ಹಾಗಾಗಿ ಆಯುಧ ಪೂಜೆ ಬೇರೆ ಅಲ್ವಾ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಚಾಮುಂಡೇಶ್ವರಿದು ಒಂದಷ್ಟು ಸಾಂಗ್ಸ್ಗಳು ಒಂದೇ ಸಾಂಗಲ್ಲಿ ಇರೋವಂಥದ್ದನ್ನ ಸೆಲೆಕ್ಷನ್ ಮಾಡಿಬಿಟ್ಟು ನಾನು ಕನೆಕ್ಟ್ ಮಾಡಿಕೊಂಡು ಹಾಡನ್ನ ಕೇಳ್ತಾ ಇದ್ದೆ. ಇದು ಬಂದುಬಿಟ್ಟು ನಮ್ಮ ಮಾವ ಇದ್ದಾರಲ್ಲ ಅವರ ಅಪ್ಪ ಅಮ್ಮ, ಅವ್ರಿಗೂ ಕೂಡ ಫೋಟೋಗೆ ನಾನು ಹೂ ಮುಡಿಸ್ಬಿಟ್ಟು ದೀಪ ಎಲ್ಲನೂ ಹಚ್ತೆ. ನೀವು ನೋಡ್ತಾ ಇರ್ಬೋದು. ಹಾಗೆ ಹೊಸ್ಲಿಗೆ ನಾನು ಈ ರೀತಿ ಡಿಸೈನ್ನ ಹಾಕಿರುವಂಥದ್ದು. ನಿಮಗೆಲ್ಲರಿಗೂ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ರಂಗೋಲಿ ಬಿಟ್ಟಿರೋದು. ತುಳಸಿ ಕಟ್ಟೆಗೆ ಬಂದುಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಈ ಥರ ನಾನು ರಂಗೋಲಿ ಬಿಟ್ಟಿರೋದು ನೋಡ್ತಾ ಇರ್ಬೋದು. ಹಾಗೆ ಮತ್ತು ಯಾವ ರೀತಿ ನಾವು ಗಾಡಿಗಳಿಗಾಗಿರ್ಬೋದು ಅದಕ್ಕೆಲ್ಲ ಪೂಜೆ ಯಾವ ಥರ ಮಾಡ್ತೀವಿ ಅಂದ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಹೂಗಳನ್ನ ತಂದಿದ್ದರು ಗಾಡಿಗೆ, ಕಾರ್ಗೆ ಹಾರ ಹಾಕೋದಕ್ಕೆ ಅಂದ್ಬಿಟ್ಟು ಹಾರ ತಂದಿದ್ದರು. ಹಾಗೆ ಸಾಮಂತಿಗೆ ಹೂ ಕೂಡ ತಂದಿದ್ದರು. ನಾನು ಎಲ್ಲ ರೆಡಿ ಆದ್ವಿ. ನಿಶ್ವ ಹಾಲು ಕುಡಿದ್ಬಿಟ್ಟು ಬಾಟ್ಲ್ ಹಾಗೆ ಮಡಗಿದ್ದ. ಅವ್ನು ಪೂರ್ತಿ ಹಾಲು ಕುಡಿಯೋದಿಲ್ಲ, ಅರ್ಧ ಕುಡಿದ್ಬಿಟ್ಟು ಅರ್ಧ ಮಡಗ್ತಾನೆ ಫ್ರೆಂಡ್ಸ್. ಹಾಗೆ ನೀರು ಕೂಡ ಬಂದಿತ್ತು, ಮನೆಗೆ ನೀರು ಇಟ್ಕೊಳ್ಳೋದು ಅಂದ್ಬಿಟ್ಟು ಗುಂಡಿ ಮಡಗಿದೆ.
ಸ್ವಲ್ಪ ಸಣ್ಣಗೆ ಬರ್ತಿತ್ತು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಎಲ್ಲ ಗಾಡಿಗಳನ್ನ ತಂದು ರೆಡಿ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀವಿ ಪೂಜೆ ಮಾಡೋದಾ ಅಂತ ಅಂದ್ಬಿಟ್ಟು. ನಿಶು ಗಾಡಿ ಓಡಿಸೋಕೆ ಅಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಏನು ಮಾಡ್ತಿದ್ದ, ಸೈಕಲ್ ಮೇಲೆ ಕೂತ್ಕೊಳ್ಳೋದು, ಓಡಿಸೋದು, ಜೀಪ್ ಮೇಲೆ ಕೂತ್ಕೊಳ್ಳೋದು, ಓಡಿಸೋದು, ಆಮೇಲೆ ಆ ಗಾಡಿ ಮೇಲೆ ಕೂತ್ಕೊಳ್ಳೋದು, ಓಡಿಸೋದು, ಈ ಥರ ಮಾಡ್ತಿದ್ದ. ಹೋಗಿ ನಾವುಗಳು ಹಿಡ್ಕೊಳ್ಳೋದೇ ಆಗ್ತಿತ್ತು. ಪೂಜೆ ಮಾಡಿದ್ಮೇಲೆ ಓಡಿಸೋದ ಅಂತ ಹೇಳ್ತಿದ್ವಿ. ಬಟ್ ಅವ್ನು ಚಿಕ್ಕ ಮಗು ಅಲ್ವಾ, ಅವ್ನಿಗೆ ಗೊತ್ತಾಗಲ್ಲ. ಅಂದರೆ ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಆದರೆ, ಇಲ್ಲಾಂದರೆ ಒಂದು 3 ಇಯರ್ಸ್ ಆದರೆ ಫ್ರೆಂಡ್ಸ್ ಅವ್ನಿಗೆ ಗೊತ್ತಾಗುತ್ತೆ ಏನು ಅಂತ. ಅಂದರೆ ಈಗಲೂ ಗೊತ್ತಾಗುತ್ತೆ, ಬಟ್ ಅವ್ನಿಗೆ ಆಟಾಡೋ ವಯಸ್ಸಲ್ವಾ, ಅಂದರೆ ಇನ್ನೂ ಸ್ವಲ್ಪ ಅವನಿಗೆ ತಿಳುವಳಿಕೆ ಬರಬೇಕು. ಹೇಳಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಅವನಿಗೆ. ಜಸ್ಟ್ ತುಂಬ ಅವನು ಹೈಪರ್ ಆಗಿದ್ದಾನೆ. ಪ್ರತಿಯೊಂದು ಕೆಲಸನೂ ಚೆನ್ನಾಗಿ ಮಾಡ್ತಾನೆ, ಕೇಳಿಸ್ಕೊತಾನೆ, ಕಲ್ತ್ಕೊತಾನೆ ಬೇಗ. ಸೊ ಅವ್ನಿಗೆ ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗೋದು ಯಾವ ರೀತಿ ಅಂತ ಅಂದ್ಬಿಟ್ಟು. ಅಂದರೆ ಈಗ ಸ್ವಲ್ಪ 1 2 3 ಹೇಳ್ಕೊಟ್ರೆ, ABCD ಹೇಳ್ಕೊಟ್ರೆ, ಅ ಈ ಹೇಳ್ಕೊಟ್ರೆ ಅದೆಲ್ಲ ಹೇಳ್ತಾನೆ ನಮ್ಮ ಜೊತೆ. ಅಂದರೆ ಸ್ವಲ್ಪ ಅವನಿಗೆ ಬಾಯಟ್ ಮಾಡಿಸ್ಬೇಕು ಅಷ್ಟೇ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ರೆಡಿ ಮಾಡಿದ್ದೀವಿ ಕಾರ್ಗೆ, ಗಾಡಿಗಳಿಗಾಗಿರ್ಬೋದು. ಮತ್ತು ಅವನದು ಫಸ್ಟ್ ನಾವಿದ್ದಾಗ ಅಂದರೆ ಇಷ್ಟಿತ್ತು ಅಷ್ಟೇ ಕಾರು, ಒಂದು 3 ಗಾಡಿ ಇತ್ತು, ಜೊತೆಲಿ ಒಂದು ಸೈಕಲ್ ಇತ್ತು. ಈ ವರ್ಷ ಸೈಕಲ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಈಗ ಹೊಸ್ದಾಗಿ ಬಂದಿರೋದಂದರೆ ನಮ್ಮ ಪುಟಾಣಿದು 3 ಗಾಡಿಗಳು ಬಂದಿದೆ. ಹಾಗೆ ಇದೊಂದು ಲ್ಯಾಪ್ಟಾಪು ಮತ್ತು ಪ್ರಿಂಟರ್ ತೊಗೊಂಡಿದ್ದೀವಿ ಅಂಗಡಿಗೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಲ್ಯಾಪ್ಟಾಪ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾರೆ. ಅವ್ರಿಗೆ ಬೇಕು, ಏನಾದರೂ ಮಾಡಿದರೆ ಮನೇಲಿ ಕೂತ್ಕೊಂಡು ಜಾಬ್ ಏನಾದರೂ ಮಾಡಿದ್ರೆ, ಇಲ್ಲಾಂದರೆ ಅವರು ಡ್ಯೂಟಿಗೆ ಹೋದಾಗ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿರೋವಂಥದ್ದು. ನಿಶು ಅಂತೂ ಸೈಕಲ್ ಬಿಟ್ಟು ಎದ್ದು ಬರ್ತಾ ಇರಲಿಲ್ಲ. ಅವನೇನು ಮಾಡಿದ್ವಿ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಬಿಟ್ಬಿಟ್ವಿ. ಹಾಗೆ ನನಗೆ ಸ್ವೀಟ್ ಬೇಕು ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ. ಅವ್ರ ಪಪ್ಪ ಸ್ವೀಟ್ ಈಗ ಬೇಡ, ನಾವು ಮಾಮಿ ಮಾಡಾದ್ಮೇಲೆ ನಿಂಗೆ ಸ್ವೀಟ್ ಕೊಡ್ತೀನಿ ತಿನ್ನುವೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಹೋದರು ಆಚೆಗೆ. ಸೊ ಇನ್ನೂ ಪೂಜೆ ಏನೂ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬರೀ ಹೂನಾರ ಆಗಿರ್ಬೋದು ಅದೆಲ್ಲ ಗಾಡಿಗಳಿಗೆಲ್ಲ ಹಾಕೊಂಡು ಬಂದ್ವಿ. ಇವಾಗ ಅವರು ಗಾಡಿಗೆಲ್ಲ ಸ್ವಲ್ಪ ಅಂದರೆ ಮುಂಚೆನೇ ತೊಳ್ಕೊಂಡಿದ್ರು, ಬೆಳಗ್ಗೆನೇ ಎದ್ದು ಗಾಡಿಗಳು ಮತ್ತು ಹಾಗೆ ಕಾರ್ನೆಲ್ಲ ತೊಳ್ಕೊಂಡಿದ್ರು. ನಾನು ಈ ಜಸ್ಟ್ ಸೈಕಲ್ ಆಗಿರ್ಬೋದು, ಇದೊಂದು ಗಾಡಿ, ಜೀಪ್ ಬಂದುಬಿಟ್ಟು ಅಮ್ಮನೇ ಎಲ್ಲನೂ ಒರೆಸಿ ಮಡಗಿದ್ರು. ಈ ಸೈಕಲ್ ಮತ್ತು ಮಮ್ಮಿ ಕೊಡಿಸಿರೋಂಥ ಗಾಡಿ ನಾನೇ ಕ್ಲೀನ್ ಮಾಡಿದೆ, ಒರೆಸ್ದೆ ನೀರು ಹಾಕ್ಬಿಟ್ಟು. ಇನ್ನು ಮಿಕ್ಕಿದೆಲ್ಲ ಅವರೇ ಕ್ಲೀನ್ ಮಾಡಿಕೊಂಡ್ರು, ಗಾಡಿ ಕಾರು ಎಲ್ಲ ಅವರೇ ಕ್ಲೀನ್ ಮಾಡಿಕೊಂಡ್ರು. ಇವಾಗ ಪೂಜೆನ ಸ್ಟಾರ್ಟ್ ಮಾಡೋವಂಥದ್ದು ಫ್ರೆಂಡ್ಸ್. ಹಾಗೆ ನಾವು ಅಂಗಡಿ ಇದೆಯಲ್ಲ, ಅಂಗಡಿಗೆ ಕೂಡ ಪೂಜೆ ಮಾಡ್ತೀವಿ. ನಿಮಗೆ ತೋರಿಸ್ತೀನಿ, ಲಾಸ್ಟ್ ಇಯರ್ ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಯರ್ ಕೂಡ ಆಯುಧ ಪೂಜೆದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟು ಸ್ವಲ್ಪ ನೀರನ್ನ ಚಿಮ್ಕಿಸಿದ್ರು, ಅದಾದಮೇಲೆ ಇವಾಗ ಕಳ್ಳೆಪುರಿ ಎಲ್ಲನೂ ಹೆಚ್ಕೊಂಡು ಬರ್ತಾಯಿದ್ದಾರೆ ಗಾಡಿಗಳಿಗೆಲ್ಲ. ನಮ್ಮ ಪಪ್ಪ ಅವರೆಲ್ಲ ಈ ಥರ ಎಲ್ಲ ಕಳ್ಳಪುರಿ ಅದನ್ನೆಲ್ಲನೇ ಹೆಚ್ತಾಯಿದ್ರು ಅಂತ ನನಗೆ ನಾನು ಇಲ್ಲೇ ನೋಡ್ತಾ ಇರೋದು. ಸೊ ಇವಾಗ ಅಪ್ಪ ಬಂದುಬಿಟ್ಟು ಫಸ್ಟ್ ಅವರೇ ಎಲ್ಲ ಗಾಡಿಗಳಿಗಾಗಿರ್ಬೋದು ಅಂಗಡಿಗೆಲ್ಲ ಪೂಜೆ ಮಾಡ್ತಾ ಇರೋವಂಥದ್ದು. ಅದಾದಮೇಲೆ ನಮ್ಮ ಮನೆಯವರು ಗಾಡಿಗಳಿಗೆ, ಕಾರ್ಗೆ, ಅಂಗಡಿಗೆ ಪೂಜೆ ಮಾಡ್ತಾರೆ. ನಿಶು ನೋಡ್ತಾ ಇರ್ಬೋದು, ಸ್ವಲ್ಪ ಯಾಕೋ ಹಠ ಮಾಡ್ತಾಯಿದ್ದ ಅವನು. ಆಮೇಲೆ ಅಪ್ಪನೇ ಕರ್ಕೊಂಡು ಬಾಬಾ ಮಾಮಿ ಮಾಡೋದ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ನಾವುಗಳೇನಾದರೂ ಮಾಮಿ ಮಾಡ್ತಾಯಿದ್ರೆ, ಅಂದರೆ ಅವನಿಗೆ ಮಾಮಿ ಅಂದರೆ ಅರ್ಥ ಆಗುತ್ತೆ. ನಮಗೆ ದೇವ್ರುಗಳಿಗೆ ಏನಾದರೂ ಪೂಜೆ ಮಾಡ್ತಾಯಿದ್ರೆ ಅವನು ಬರ್ತಾನೆ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಗಂಧಕ್ಕೆ ಡೀಸ್ಕೊಂಡು ಪೂಜೆ ಮಾಡೋವಂಥದ್ದು ಈ ರೀತಿ ಎಲ್ಲ ಮಾಡ್ತಾನೆ ಅವನು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾನೆ ಅವನು ಅಂತ ಅಂದ್ಬಿಟ್ಟು. ಚಿಕ್ಕ ಮಕ್ಕಳು ಅಂದ್ರೇ ಹಾಗೇ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಅವನಿಗೆ. ಅಂದರೆ ಅದು ಹೊಸ ಡ್ರೆಸ್ ಬೇರೆ ಹಾಕಿರೋದು ಅವನಿಗೆ ಅವತ್ತಿನ ದಿನ, ಆಯುಧ ಪೂಜೆ ಹಬ್ಬದ ದಿನ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಡ್ರೆಸ್ ಬಂದುಬಿಟ್ಟು ಝುಡಿಯೋದಲ್ಲಿ ತೊಗೊಂಡಿರೋದು ನಾವು. ಆಲ್ಮೋಸ್ಟ್ ಅವನಿಗೆ ನಾವು ಜಾಸ್ತಿ ಝುಡಿಯೋದಲ್ಲೇ ಡ್ರೆಸ್ ತೊಗೊಂಡಿರೋದು. ಅವನಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಕ್ಯೂಟಾಗಿ ಕಾಣಿಸ್ತಿದ್ದ ಅವನು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು. ಇವಾಗ ಅಪ್ಪ ಅವರು ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ನಮ್ಮ ಮನೆಯವ್ರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನಾವೇನು ಈ ಥರ ಗಾಡಿಗೆಲ್ಲ ಪೂಜೆ ಮಾಡಲ್ಲ, ಅವ್ರು ಮಾತ್ರ ಅಷ್ಟೇ ಪೂಜೆ ಮಾಡೋದು. ನಿಶುಕೇಲಿ ಪೂಜೆ ಮಾಡಿಸಿದ್ರು. ಈ ಕಡೆ ಬಾ. ಈ ಕಡೆ ಬಾ. ತಪ್ಪಂತ ಹೊಡಿತದೆ, ಬಾ ಈ ಕಡೆ. ಅದು ಹಣ್ಣು ಎತ್ಕೊಳ್ಳೋದಾ?
ಕಾಸು ಹಾಕಿಲ್ಲ ಹಾಕೋಲ್ಲ ಎಲ್ಲಿ ಅದು ಒಂದು ಎತ್ತಿ ಎಲ್ಲ ನಿಂಗೆ ಕಣ ಇಲ್ಲೊಂದು ಎತ್ಕೋ ಇನ್ನು ಬಾ ಎಷ್ಟು ಸಿಕ್ತಿ ನೋಡು ತಲ್ಸ್ಬಿಟ್ಟು ಮುಂದೆ ತಲ್ಸ್ಬಿಟ್ಟು ಇದು ಮಾಡಿ ಅವ್ನು ಎಲ್ಲ ಗಡಿನ ಕುತ್ಕೊ ಇಲ್ಲಿ ಆಡ್ಸ್ ಸುದೀ ಹಾ ಸಾಕು ಬಾಯಿಗ ತಳ್ಕೊಂಡ ಸೈಕಲ್ ಓಡಿಸು ನೋಡಿ ಇಲ್ಲ ತುಳಿ ಪೆಟ್ಲಿ ತುಳಿ ತುಳಿಯೋ ಪೆಟ್ಲಿನ ತುಳಿ 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 ಹೋಗು. ಇಲ್ಲಿ ಹಂಗೆ ಸ್ವಲ್ಪ ತಳ್ರು ಆ ಓಕೆ ಫ್ರೆಂಡ್ಸ್, ಗಾಡಿಗಳಿಗೆಲ್ಲ ಪೂಜೆ ಮಾಡಿದ್ವಿ ನಾವು. ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದೊಂದು ರೌಂಡ್ ಗಾಡಿ ಎಲ್ಲನೂ ಓಡಿಸ್ಕೊಂಡು ಬರ್ತಾ ಇದ್ವಿ. ನಿಶು ಕೂಡ ಅವ್ನ ಗಾಡಿಗಳೆಲ್ಲ ತೊಗೊಂಡು ರೌಂಡ್ ಓಡ್ಕೊಂಡು ಬಂದ. ಹಾಗೆ ನಮ್ಮ ಮನೆಯವ್ರು ಕೂಡ ಗಾಡಿ ತೊಗೊಂಡು ನಿಶು ಕೂರಿಸ್ಕೊಂಡು ಓಡಿಸ್ಕೊಂಡು ಬಂದರು. ಇದು ಅಪ್ಪಂದು TVS ಗಾಡಿ. ನಾನು ಕೂಡ ಈಗ ಗಾಡಿ ಎಲ್ಲ ಓಡಿಸೋದನ್ನ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ನಾನೇ ತೊಗೊಂಡೋಗಿ ಈ ಗಾಡಿನ ಓಡಿಸ್ಕೊಂಡು ಬರ್ತೀನಿ ಅಂತ ಅಂದೆ. ನಮ್ಮ ಮನೆಯವ್ರು ಕೂಡ ನಿಶು ಕೂರಿಸ್ಕೊಂಡು ಗಾಡಿ ಕಾರೆಲ್ಲ ಓಡಿಸ್ಕೊಂಡು ಬಂದರು ಒಂದೊಂದು ರೌಂಡು. ಅದಾದಮೇಲೆ ನಾಷ್ಟ ಬಂದುಬಿಟ್ಟು ತರಕಾರಿ ಬಾತ್ ಮಾಡಿದ್ವಿ. ಬೆಳಗ್ಗೆ ನಾವು ನಾಷ್ಟ ಮಾಡಿದಾಗ ಏನು ಅಂದರೆ ಇಲ್ಲಾಂದ್ರೂ ಟೈಮು 12 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾಷ್ಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ಆಯುಧ ಪೂಜೆ ದಿನ, ಅವತ್ತಿನ ದಿನ ಬುಧವಾರ ನಾವು ನಾನ್ ವೆಜ್ ಕೂಡ ಮಾಡಿದ್ವಿ. ನಮ್ಮ ಮನೆಯವರು ಇದರಲ್ಲ ಅವ್ರ ಅಕ್ಕ ಬಂದಿದ್ದರು. ಸೊ ನಾನು ಫುಲ್ ರಾತ್ರಿ ಎಲ್ಲ ನಾನು ವ್ಲಾಗ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಯುಧ ಪೂಜೆದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.